श्री गुरुभ्यो नमः। समर्थ सद्गुरु श्री ब्रह्मचैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्थ सद्गुरु ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಇವತ್ತಿನ ವಿಡಿಯೋ ಒಳಗೆ ಶ್ಲೋಕ 96, 97, 98 ಗುರುಗಳು ಯಾವುದ್ರ ಬಗ್ಗೆ ಹೇಳ್ತಾರ, ಏನು ಹೇಳ್ತಾರ ಅನ್ನೋದು ನೋಡೋಣಂತ. ಶ್ಲೋಕ 96. महाभक्त प्रह्लाद दैत्यकूली जपे रामनामावळी नित्यकाली पिता पापरूपी तया देखवेन जनी दैत्यतो नाम मुखे मणेन. ಭಾವಾರ್ಥ: ಶ್ರೇಷ್ಠ ಭಕ್ತನಾದ ಪ್ರಹ್ಲಾದನು ರಾಕ್ಷಸ ಕುಲದಲ್ಲಿ ಹುಟ್ಟಿ ಬಂದನು. ಆದರೆ ಅವನು ಅಖಂಡವಾಗಿ ರಾಮನಾಮದ ಜಪ ಮಾಡುತ್ತಿದ್ದನು. ಅವನ ತಂದೆಯಾದ ಹಿರಣ್ಯಕಶ್ಯಪನು ಬಹಳ ದೊಡ್ಡ ಪಾಪಿಯಾಗಿದ್ದನು. ಅವನಿಗೆ ಪ್ರಹ್ಲಾದನು ಮಾಡುತ್ತಿದ್ದ ನಾಮಸ್ಮರಣೆ ಸಹನೆ ಆಗುತ್ತಿರಲಿಲ್ಲ. ಅವನು ಸ್ವತಃ ಎಂದೂ ನಾಮಸ್ಮರಣೆ ಮಾಡಲಿಲ್ಲ. ಇದ್ರದ್ದು ವಿವರಣೆ ನೋಡಿದರೆ ಇಲ್ಲೇ ಹಿಂದಿನ 2 ಶ್ಲೋಕದೊಳಗೆ ಕೆಲವೊಂದು ಎಕ್ಸಾಂಪಲ್ ಕೊಟ್ಟರು. ನಾಮ ಯಾರನ್ನ ಹೆಂಗೆ ಉದ್ಧಾರ ಮಾಡ್ತು ಅನ್ಲಿಕ್ಕೆ ಗುರುಗಳು ಒಂದಿಷ್ಟು ಎಕ್ಸಾಂಪಲ್ ಕೊಟ್ಟಾರ. ಅಜಾಮೇಳಂದು. ಅಜಾಮೇಳ ಏನೂ ಅವಾಗ ಸದಾಚರಣೆ ಇಲ್ಲ. ಆಮೇಲೆ ಇನ್ನೊಬ್ಬ ಕಿವೇಶದು ಬರೀ ಒಂದು ಬಾಯಿಂದ ಮನಸ್ಸಿನಾಗ ಯಾವುದೋ ಫೀಲಿಂಗ್ ಇಲ್ದನ, ಭಕ್ತಿ ಇಲ್ದನ ಬಾಯಿಂದ ಒಂದು ನಾಮ ತೊಗೊಂಡದ್ದಕ್ಕೆ ಅವರು ಉದ್ಧಾರ ಆದರು. ಆದ್ರೆ ಇಲ್ಲೇ ಪ್ರಹ್ಲಾದ ಮಹಾಭಕ್ತ, ಒಂದು ಯೋಗ್ಯತಾ ಭಾಳ ದೊಡ್ಡದಿತ್ತು. ಆದರೂ ಅವ ನಾಮ ಬಿಡಲಿಲ್ಲ. ಅವನದು ಬ್ಯಾಕ್ಗ್ರೌಂಡ್ ಹೆಂಗಿತ್ತು ಇಲ್ಲಿ ನೋಡಿದ್ರೆ, ಅವ್ನು ದೈತ್ಯ ಕುಲದೊಳಗೆ ಹುಟ್ಟಿದ್ದ. ಯಾವುದೂ ಸಪೋರ್ಟ್ ಅವನಿಗೆ ತನ್ನ ಇದ್ರೊಳಗೆ ಇರಲಿಲ್ಲ. ಬರೀ ಅಪೋಸಿಷನ್ನೇ ಇತ್ತು ಫ್ಯಾಮಿಲಿಯಿಂದ. ಅಂತಾದ್ರೂ ಅವ ನಾಮ ಬಿಡಲಿಲ್ಲ ಅಂಥೇಳಿ ಇಲ್ಲಿ ಹೇಳಲಿಕ್ಕತ್ತಾರ. ಅದಕ್ಕೆ ಇಲ್ಲಿ ಗುರುಗಳು ಸದಾಚರಣೆ ಇಲ್ಲದೆ ಹೋದ್ರೂ ನಾಮ ಯಾರನ್ನೂ ಕೈ ಬಿಡಂಗಿಲ್ಲ ಅಂತಾರೆ. ಆಮೇಲೆ ಎಲ್ಲೇ ಜನ್ಮ ತಗೋತೀವಿ ಅನ್ನೋದಕ್ಕಿಂತ ಆ ಜನ್ಮನ ಹೆಂಗೆ ಸಾರ್ಥಕ ಪಡಿಸ್ಕೋತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು ಅಂತೇಳಿ ಗುರುಗಳು ಹೇಳ್ತಾರೆ. ಬಿಕಾಸ್ ಯಾವ ಮನುಷ್ಯನ ಸಬ್ಕಾನ್ಷಿಯಸ್ ಒಳಗೆ ಏನೇನು ಸಂಸ್ಕಾರಗಳು ತುಂಬ್ಕೊಂಡಾವೋ ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ, ಮೇಲ್ನೋಟಕ್ಕೆ ಯಾರಿಗೂ ಅರ್ಥ ಆಗೋದಿಲ್ಲ. ಸ್ವತಃ ತಂದೆ ತಾಯಿಗಾದ್ರೂ ಏನದ ಮಕ್ಕಳು ಮನಸ್ಸೊಳಗೆ ತುಂಬ್ಕೊಂಡದ, ಯಾವ್ಯಾವ ಸಂಸ್ಕಾರ ಅವ್ರು ಕ್ಯಾರಿ ಮಾಡ್ಕೊಂಡು ಬಂದಾರ ತಮ್ಮ ಪ್ರೀವಿಯಸ್ ಜನ್ಮದಿಂದ ಅಂತ ಹೇಳಿ ಗೊತ್ತಾಗೋದಿಲ್ಲ. ಸಪೋಸ್ ಅವ್ರು ಸ್ವತಃ ಗೊತ್ತಿಲ್ಲ ಅಂತಂದ್ರೂ ಒಂದು ಸ್ವಲ್ಪ ಬಹುಶಃ ಆಧ್ಯಾತ್ಮದ ಸಂಸ್ಕಾರ ಹಿಡನ್ ಇತ್ತು. ಹೌದಾ? ಇದ್ದಾಗ ನಾಮ ಜಪದಿಂದ ಏನಾಗ್ಬಿಡ್ತದೆ, ಆ ಸಂಸ್ಕಾರ ಜಾಗೃತ ಆಗ್ಬಿಡ್ತದೆ. ಆಮೇಲೆ ಒಬ್ಬ ಮನುಷ್ಯ ಹೆಂಗೇ ಇರಲಿ, ನಾಮ ಸಾಧನೆ ಅವನ ಮನಸ್ಸನ್ನು, ಅವನ ಅಂತರಂಗವನ್ನು ಪೂರ್ಣ ಚೇಂಜ್ ಮಾಡಿಬಿಡ್ತಾರೆ ಅಂತ ಗುರುಗಳಲ್ಲಿ ಹೇಳ್ತಾರೆ. ಅದಕ್ಕೆ ಏನು ಅನ್ನಿಸ್ತದಂದ್ರೆ ಇಲ್ಲಿ ನಾವೇನೂ ವಿಚಾರ ಮಾಡೋದಿಲ್ಲ. ನಮಗೆ ಆ ಬ್ಯಾಕ್ಗ್ರೌಂಡ್ ಅಲ್ಲ, ನಾವು ಅಂಥ ಜನದಾಗ ಹುಟ್ಟಿ ಬಂದಿಲ್ಲ, ನಮಗೆ ಯಾವುದೂ ಸಪೋರ್ಟ್ ಇಲ್ಲ, ನಮಗೆ ನಮ್ಮ ತಂದೆ ತಾಯಿ ನಮಗೆ ಭಕ್ತಿ ಹೇಳ್ಕೊಟ್ಟಿಲ್ಲ, ಯಾವುದೂ ಇಲ್ಲ. ಯಾವುದೇ ಸಿಚುವೇಶನ್ನೊಳಗೂ ಇಫ್ ವಿ ಸ್ಟಾರ್ಟ್ ಚಾಂಟಿಂಗ್ ಗಾಡ್ಸ್ ನೇಮ್ ವಿ ವಿಲ್ ಡೆಫಿನೆಟ್ಲಿ ಚೇಂಜ್. ಬೇರೆ ಯಾವ ವಿಚಾರಗಳನ್ನು ತಲೆಗೆ ತಂದ್ಕೊಳ್ಳೋಕ್ಕೆ ಹೋಗೋದು ಬೇಡ. ಸೈನ್ಸ್ ಹಿಂಗೆ ಹೇಳ್ತದಲ್ಲ, ನಮ್ಮ ಥಾಟ್ಸ್ ಹಿಂಗೆ ಇರಬೇಕಲ್ಲ, ನಾವು ಹಿಂಗೆ ಅಬ್ಸರ್ವ್ ಮಾಡಬೇಕಲ್ಲ, ನಾವು ಅದನ್ನು ಹಿಂಗೆ ಚೇಂಜ್ ಮಾಡ್ಕೋಬೇಕಲ್ಲ. ನಮ್ಮ ಕೈಲಿಂದ ಏನೂ ಶಕ್ಯ ಇಲ್ಲ. ನಮ್ಮ ಕೈಯಾಗ ಏನು ಶಕ್ಯ ಅದ? ನಮ್ಮ ಕೈಯಾಗ ಶಕ್ಯ ಅದ ನಾವು ನಾಮ ಜಪ ಮಾಡೋದು. ಅದನ್ನಷ್ಟು ಮಾಡ್ಕೋತ ಹೋದ್ರೆ ಒಳಗೆ ಹೊರಗೆ ಏನೇನೆಲ್ಲ ಚೇಂಜ್ ಆಗಬೇಕು ಆ ಭಗವಂತ ಶರಣಾಗತಿ ಹೊಂದಿ ನಾವು ಮಾಡ್ತಿರ್ತಾನೆ. ಅವನ ಕೈಯಾಗ ಬಿಟ್ಟು ಬಿಡೋದು. ನಮಗೇನು ಕೆಲಸ ಕೊಟ್ಟಾನ ನಮ್ಮ ಭಗವಂತ? ನೀವು ನಾಮ ತಗೋರಿ, ರಾಮ ಅನ್ರಿ, ಜಪ ಮಾಡಿರಿ, ನಿಮ್ಮ ಇಷ್ಟ ದೇವತಾ ಜಪ ಮಾಡಿರಿ, ನಾರಾಯಣ ಅನ್ರಿ. ಅದನ್ನು ಕೊಟ್ಟಾನ, ಅದನ್ನು ಮಾಡ್ಕೋತ ಹೋಗೋದು ಅಂತ ಹೇಳಿ ಗುರುಗಳು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಆಮೇಲೆ ಪ್ರಹ್ಲಾದನ ಕಥೆಯಿಂದ ನಮಗೆ ಏನೇನೋ ಒಂದಿಷ್ಟು ಕಲೀಲಿಕ್ಕೆ ಸಿಗ್ತಾವ. ನಮ್ಮ ಫ್ಯಾಮಿಲಿ ಅಷ್ಟೇ ಅಲ್ಲ, ನಮ್ಮ ಮೈಂಡ್ ಅಷ್ಟೇ ಅಲ್ಲ, ನಮ್ಮ ಸಿಚುವೇಶನ್ಸ್ ಅಷ್ಟೇ ಅಲ್ಲ, ಯಾವ್ದು ಅಡ್ಡಿದ್ರೂ ನಾಮ ಬಿಡಂಗಿಲ್ಲ. ನಾಮ ಗಟ್ಟಿಯಾಗಿ ಹಿಡ್ಕೋಬೇಕು. ಹೌದಾ? ಆಮೇಲೆ ಇನ್ನೊಂದು ಏನು ಕಲಿಬೋದಂದ್ರೆ, ಯಾವುದು ಪ್ರೊಟೆಕ್ಟ್ ಮಾಡೋಂಗಿಲ್ಲ, ಏನೂ ಪ್ರೊಟೆಕ್ಟ್ ಮಾಡೋದಿಲ್ಲ ನಮ್ಮನ್ನು. ನಮ್ಮ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡೋಂಗಿಲ್ಲ, ನಮ್ಮ ಜಾಬು, ನಮ್ಮ ದುಡ್ಡು, ನಮ್ಮ ಪೊಸಿಷನ್ನು, ನಮ್ಮ ಪೊಸೆಷನ್ಸು ಯಾವುದು ನಮ್ಮನ್ನು ಪ್ರೊಟೆಕ್ಟ್ ಮಾಡೋಂಗಿಲ್ಲ. ಆದ್ರೆ ಭಕ್ತಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ. ಭಕ್ತಿಯಿಂದ ಒಂದೇ ಮಾಲಿ 5 ನಿಮಿಷ ರಾಮ ಅಂದ್ರೆ ಸಾಕು, ಅದು ನಮ್ಮ ಅಂತರಂಗವನ್ನು ಎಷ್ಟೋ ಚೇಂಜ್ ಮಾಡ್ತದೆ, ಎಷ್ಟೋ ಧೈರ್ಯ ಮನಸ್ಸಿನೊಳಗೆ ತುಂಬಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ ಅಂಥೇಳಿ ಅದೊಂದು ಲೆಸನ್ ಕಲಿಬಹುದು. ಇನ್ನೊಂದು, ಯಾವ ಮನುಷ್ಯನನ್ನು ನಾವು ಈಗಿಂದ ಸಿಚುವೇಶನ್ ನೋಡಿ ಅವ್ರು ಯಾರೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್
ನೇಬರ್ಸೇ ಇರ್ಬೋದು, ಹೊರಗಿನವ್ರು ಇರ್ಬೋದು, ಅವ್ರನ್ನ ಈಗಿನ ಸಿಚುವೇಶನ್ ನೋಡಿ ನಾವು ಜಡ್ಜ್ ಮಾಡೋದು ಬೇಡ. ಅವ್ನು ಸರಿ ಇಲ್ಲ, ಅವ್ನು ಹಂಗೆ, ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ಅವನು ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ಹಿಂದೇನೋ ಕ್ರೈಮ್ ಮಾಡಿದ್ನಂತ. ಯಾವ ಮೂಮೆಂಟೊಳಗೆ ಯಾವ ಮನುಷ್ಯ ಚೇಂಜ್ ಆಗ್ತಾನ, ಯಾವ ಸಂಸ್ಕಾರಗಳು ಯಾವ ಮನುಷ್ಯಾಗ ಯಾವ ಟೈಮ್ನಾಗ ಪುಟ್ಟದ ಮೇಲೆ ಬರ್ತಾವ ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕೆ ಗುರುಗಳು ಹೇಳ್ತಾರೆ ಇಲ್ಲಿ, ಪ್ರಹ್ಲಾದನ ಕಥೆ ತೊಗೊಂಡು, ಅಜಾಮಿಳನ ಕಥೆ ತೊಗೊಂಡು, ಒಂದು ವೇಷೆ ಕಥೆ ತೊಗೊಂಡು ಯಾರನ್ನೂ ಜಡ್ಜ್ ಮಾಡಬೇಡ್ರಿ, ಯಾವ್ಯಾವುದೇ ಮನುಷ್ಯನೂ ಜಡ್ಜ್ ಮಾಡಬೇಡ್ರಿ. ನಾವು ಜಡ್ಜ್ಮೆಂಟಲ್ಲಿ ಆಗೋದು ನಮ್ಮ ಶಕ್ತಿನ ಕುಂಠಿತ ಮಾಡ್ತದೆ, ನಮ್ಮ ಸಾಧನೆಗೆ ಅಡ್ಡು ಬರ್ತದೆ ಹೊರತಾಗಿ ಅದರಿಂದ ಏನೂ ಸಾಧಿಸೋದಿರೋದಿಲ್ಲ. ಯಾರೇ ಇರಲಿ ಅವ್ರನ್ನ ಜಡ್ಜ್ ಮಾಡೋದು ಬೇಡ ಅಂಥೇಳಿ ಇಲ್ಲಿ ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಈಗ ನೋಡೋಣ ಶ್ಲೋಕ 97. मुखी नाम नाही तया मुक्ती कैची, अहंता गुणे यातना ते फुकाची, पुढे अंत येईल तो दैन्यवाणा, म्हणूनी म्हणारे म्हणा ದೇವರಾಣ. ಭಾವಾರ್ಥ: ಯಾರ ಮುಖದಲ್ಲಿ ಭಗವಂತನ ನಾಮ ಇರುವುದಿಲ್ಲವೋ ಅವನಿಗೆ ಮುಕ್ತಿ ಸಿಗಲು ಹೇಗೆ ಶಕ್ಯವಿರುತ್ತದೆ? ಅವನು ಕರ್ತೃತ್ವದ ಅಭಿಮಾನದಿಂದ ಸುಮ್ಮನೆ ಯಾತನೆ ಅನುಭವಿಸುತ್ತಿರುತ್ತಾನೆ. ಅಂಥ ಮನುಷ್ಯನಿಗೆ ಅತ್ಯಂತ ದೈನ್ಯ ಭಾವದಲ್ಲಿ ಮರಣ ಬರುತ್ತದೆ. ಆದ್ದರಿಂದ ಎಲ್ಲರೂ ಭಗವಂತನ ನಾಮ ತೆಗೆದುಕೊಳ್ಳಬೇಕು. ಸರಿ, ಈಗಿದ್ರ ವಿವರಣೆ ನೋಡೋಣ. ಇಲ್ಲೇನು ಹೇಳ್ಬೇಕಂತಾರಂದ್ರೆ ಗುರುಗಳು, ಯಾವುದೋ ಮನುಷ್ಯ ಇನ್ನರ್ ಸ್ಟ್ರೆಂತ್ ಮತ್ತು ಒಂದು ಆತ್ಮಬಲ ಹೆಂಗೆ ಬಿಲ್ಡ್ ಮಾಡಬೇಕು. ಆತ್ಮಬಲ ಭಾಳ ಇಂಪಾರ್ಟೆಂಟ್ ಇಲ್ಲ ಮನುಷ್ಯಗೆ, ದೇಹಬಲ ಇಂಪಾರ್ಟೆಂಟು, ಆತ್ಮಬಲ ಇಂಪಾರ್ಟೆಂಟು. ದೇಹಬಲ ಬಿಲ್ಡ್ ಮಾಡಲಿಕ್ಕೆ ನಾನು ಜಿಮ್ಮಿಗೆ ಹೋಗ್ತೀನಿ, ಹೆಲ್ದಿ ನ್ಯೂಟ್ರಿಷಿಯಸ್ ಫುಡ್ ತಿಂತೀನಿ, ಎಲ್ಲ ಫಿಸಿಕಲ್ ಬಾಡಿ ಸ್ಟ್ರೆಂದನ್ ಮಾಡ್ಬೋದು, ದೇಹಬಲ ಸ್ಟ್ರೆಂದನ್ ಮಾಡಬಹುದು. ದಟ್ಸ್ ಫೈನ್, ಬ್ಯಾಡ್ ಅಂದಿಲ್ಲ ಗುರುಗಳು. ದೇಹಬಲ ಬೇಕು. ಈ ದೇಹ ಸಾಧನೆ ಮಾಡಲಿಕ್ಕೆ ಒಂದು ವೇ ಅದ ಇದು. ಅದಕ್ಕೆ ಇದನ್ನು ಸ್ಟ್ರೆಂಥನ್ ಮಾಡೋಣ, ರೆಸ್ಪೆಕ್ಟ್ ಮಾಡೋಣ ನಮ್ಮ ಬಾಡಿನ. ಆದ್ರೆ ನಮ್ಮ ಆತ್ಮಬಲ ಹೆಂಗೆ ಬಿಲ್ಡ್ ಮಾಡೋದು? ಅದರೊಳಗೂ ಸ್ಪೆಷಲಿ ಈಗೋದಿಂದ ನಡೆಸಲ್ಪಟ್ಟಂತಹ ಭಕ್ತಿ, ಭಗವಂತನ ಮೇಲೆ ವಿಶ್ವಾಸ ಇಲ್ಲದ ಮನಸ್ಸು ಏನಿರ್ತದಲ್ಲ, ಅದಕ್ಕೆ ಯಾವಾಗೂ ಲೋನ್ಲಿನೆಸ್ಸು, ಪೇನು, ರಿಗ್ರೆಟು, ಪಶ್ಚಾತ್ತಾಪ, ಭಯ ಇದ ಗತಿ. ಯಾಕಂದ್ರೆ ಹೆಂಗೆ ಹೇಳ್ತಾರಂದ್ರೆ ಇಲ್ಲಿ ಗುರುಗಳು, ಯಾಕಂದ್ರೆ ಭಗವಂತನ ಮೇಲೆ ವಿಶ್ವಾಸ ಇಲ್ಲ, ನಮ್ಮ ಸ್ವತಃ ಈಗೋ ಡ್ರಿವನ್ನು. ಆದರೆ ನನ್ನ ಕೈಯಾಗಿ ಏನೂ ಇಲ್ಲ, ನಾ ಈಗೋ ಡ್ರಿವನ್ ಮಾಡ್ತೀನಿ ಅಂತಂದ್ರೆ, ನನ್ನ ಮನಸ್ಸು ತುಂಬ ಈಗೋ ತುಂಬ್ಕೊಂಡೀನಿ ಅಂತಂದ್ರೆ ನನ್ನ ಕೈಯಾಗಿ ಎಷ್ಟು ಕೈ ಆಡಿಸಿದ್ರೆ, ಎಷ್ಟು ಕಾಲ ಆಡಿಸಿದ್ರೆ ನಾನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಏನು ಮಾಡ್ತಾನೆ ಅದ ಖರೆ. ಕರ್ತೃತ್ವ ಅವನ ಕೈಯಾಗಿ ಕೊಡೋದು ಬಿಟ್ಟು ನಾನು ನನ್ನ ಕೈಯಾಗಿ ತೊಗೊಂಡು ಒದ್ದಾಡ್ತೀನಿ. ಹಿಂಗೆ ಆಯ್ತಪ್ಪ, ಒಂದೇನೋ ಸರ್ಟನ್ ಏಜ್ ಅದ, ಸರ್ಟನ್ ಟೈಮ್ ಪೀರಿಯಡ್ ಅದ, ಎಲ್ಲ ಚಂದ ನಡೀತಿರ್ತದ. ಯಾರು ಯಾಕಬೇಕು ಮನುಷ್ಯಾಗ? ಆರಾಮ ಸುಖದಿಂದ ನಡ್ದದ, ಯಾರೂ ಬೇಡ. ನಮ್ಮ ಈಗೋ ಮತ್ತಷ್ಟು ಪುಷ್ಟಿ ಆಗ್ತದೆ, ಅದ್ರಾಗ ಮತ್ತಷ್ಟು ನ್ಯೂಟ್ರಿಷನ್ಸ್ ಸಿಗ್ತಾವೆ ನಮ್ಮ ಈಗೋಕೆ. ನನ್ನಂಗೆ ಯಾರಿದ್ದಾರೆ? ಆದ್ರೆ ಒಂದಿಲ್ಲ ಒಂದು ದಿವಸ ನಾವು ಲೋನ್ಲಿಯಾಗಿರಬೇಕು. ಯಾಕಂದ್ರೆ ಯಾ ಗಂಟ ಕಡೆ ತನಕ ನಮ್ಮ ಜೊತೆಗೆ ಇರಂಗಿಲ್ಲ, ಹೆಂಡತಿ ಲೈಫ್ ಲಾಂಗ್ ನಾವು ಬದುಕಿರೋ ತನಕ ಆಕೆ ಇರಂಗಿಲ್ಲ. ಮಕ್ಕಳು ಎಷ್ಟು ಮಕ್ಕಳಿರಲಿ ಏನೇ ಇರಲಿ ತಮ್ಮ ದಾರಿ ನೋಡ್ಕೊತಾವನು ಹೋಗವ್ರನ. ಯಾವಾಗ ನಾವು ಲೋನ್ಲಿ ಆಗ್ತೀವಲ್ಲ, ನಾವು ಒಬ್ಬರೇ ಇರಬೇಕಾಗ್ತದಲ್ಲ ಒನ್ ಆರ್ ದಿ ಅದರ್ ಡೇ, ಆವಾಗ ನಮ್ಮ ಆತ್ಮಕ್ಕೆ, ನಮ್ಮ ಮನಸ್ಸಿಗೆ ಭಕ್ತಿಯ ಒಂದು ಬಲ ಬೇಕಾಗ್ತದೆ. ಅದಕ್ಕೆ ಆ ಲೋನ್ಲಿನೆಸ್ಸು, ಆ ಕಡೆ ಸಮಯ, ಆ ಪ್ರಾಬ್ಲಮೆಟಿಕ್ ಸಿಚುವೇಶನ್ಸು ಬರೋ ತನಕ ಕಾಯಬೇಡ ಮನಸ್ಸು. ಈಗಿಂದನ ನಾಮಸ್ಮರಣೆ ಮಾಡು. ಅಂದ್ರೆ ಬರೀ ಸಂಕಟ ಬಂದಾಗ ವೆಂಕಟರಮಣ ಅನ್ನೋದು ಬೇಡ, ಸಂಕಟ ಬರ್ದಿದ್ದಾಗೂ ವೆಂಕಟರಮಣ ಅನ್ಕೋತ ಅವ್ರನ್ನ ನೆನೆಸ್ಕೋತಿದ್ದಂಗೆ ಆಗ್ತದೆ ಅಂತ ಹೇಳ್ತಾರೆ ಇಲ್ಲಿ ಗುರುಗಳು. ಕಬೀರ್ ದಾಸರು ಒಂದು ದೋಹಾ ಹೇಳ್ತಾರೆ, ಚಂದದ. ಮಾಯಾ ಮರಿ ನ ಮನಮರ ಮರಮರ ಗಯಾ ಶರೀರ್, ಆಶಾ ತೃಷ್ಣ ನಾ ಮರಿ ಯೋಕೆ ಹೆ ಗಯಾ ಕಬೀರ್. ಶರೀರ ಸಾಯೋಕ್ಕಿಂತ ನಮ್ಮ ಮನಸ್ಸು ಮತ್ತು ಮಾಯೆ ಅನ್ನೋದು ಸಾಯ್ಬೇಕಂತ. ಆಮೇಲೆ ನಮ್ಮ ಶರೀರ ಸತ್ರ ಆಶೆ ತೃಷ್ಣೆ ಅನ್ನೋದು ಏನಿಲ್ಲೇ ಇಲ್ಲ. ಮಾಯಾಮರಿನ ಮರಮರಗೆ ಶರೀರ, ಬರೀ ಶರೀರ ಬಿದ್ದೋತು. ಮತ್ತು ಇದೇ ಮನಸ್ಸನ್ನು ತೊಗೊಂಡು ನಾವು ಇನ್ನೊಂದು ಜನ್ಮಕ್ಕೆ ಅಲ್ಲಿಂದನ ಬೇಸಿಕ್, ಮತ್ತು ಅಲ್ಲಿಂದನ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಇರೋ ತನಕ ನಾಮಸ್ಮರಣೆ ಮಾಡಿ ಮಾಯೆ ಅನ್ನೋದನ್ನು ಬಿಟ್ಟು ಮನಸ್ಸು ಅನ್ನೋದನ್ನು ಭಕ್ತಿಗೆ ಹಚ್ಚಿ, ಕರ್ತೃತ್ವ ಎಲ್ಲ ಭಗವಂತನ ಕೈಯಾಗಿ ಕೊಟ್ಟು, ನಮ್ಮ ಆಸೆಗಳು, ಸ್ಟ್ರಾಂಗ್ ಡಿಸೈರ್ಸ್ ಏನವ ಅವು ಹೋಗಲಿ, ಅವು ಸತ್ತೋಗ್ಲಿ. ಹಿಂಗೆ ಹೇಳ್ತಾರೆ ಕಬೀರ್ ದಾಸರು. ಅದನ್ನು ಗುರುಗಳು ನಾಮಸ್ಮರಣೆ ಮಾಡಿರಿ, ಮನಸ್ಸನ್ನು ಸ್ವಚ್ಛ ಇಟ್ಕೋರಿ ಅಂಥೇಳಿ ಇಲ್ಲಿ ಹೇಳಲಿಕ್ಕತ್ತಾರ. ಈಗ ನೋಡೋಣ ಶ್ಲೋಕ 98.
हरिनाम ने मस्त पाषाण तारी बहुतारिले मानव देहधारी तया रामि नामी सदा जो विकल्पಿ ವದೇನಾ ಕದಾ ಜೀವತೋ ಪಾಪಿ ರೂಪಿ. ಭಾವಾರ್ಥ: ಭಗವಂತನ ನಾಮವು ನಿಶ್ಚಿತವಾಗಿಯೂ ಕಲ್ಲುಗಳನ್ನು ತೇಲಿಸಿತು. ಅಂದ ಮೇಲೆ ಮನುಷ್ಯ ದೇಹದಲ್ಲಿರುವ ಎಷ್ಟೋ ಜೀವಗಳನ್ನು ನಾಮವು ಉದ್ಧರಿಸಿತೆಂಬುದರಲ್ಲಿ ಆಶ್ಚರ್ಯವೇನು? ಆದರೆ ಕೆಲವು ಜನರಿಗೆ ಭಗವಂತನ ನಾಮದ ವಿಷಯದಲ್ಲಿ ಯಾವಾಗಲೂ ಸಂಶಯ ಬರುತ್ತದೆ. ಭಗವಂತನ ನಾಮವನ್ನು ಎಂದೂ ತೆಗೆದುಕೊಳ್ಳದ ಜೀವವು ನಿಜವಾಗಿಯೂ ಪಾಪಮಯವೆಂದು ಇಲ್ಲಿ ಗುರುಗಳು ಹೇಳ್ತಾರೆ, ನಾಮ ಕಲ್ಲನ್ನು ತೇಲಿಸ್ತು ಅಂದ್ರೆ ಅದರ ಅರ್ಥ ಎಂಥ ಕಲ್ಲಂಥ ಮನಸ್ಸಿರಲಿ, ಕಲ್ಲು ಹೃದಯನ ಇರಲಿ, ಒಂದು ಕನ್ಫ್ಯೂಸ್ಡ್ ಮೈಂಡ್ ಇರಲಿ, ಎಂಥ ತಿರ್ಸಷ್ಟು ಮನುಷ್ಯನ ಇರಲಿ, ಅದನ್ನೆಲ್ಲ ನಾಮ ಅನ್ನೋದು ಚೇಂಜ್ ಮಾಡ್ತದೆ ಅಂಥೇಳಿ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗುರುಗಳಲ್ಲಿ ಹೆಂಗೆ ಹೇಳ್ತಾರಂದ್ರೆ, ಒಂದು ಜೀವನ ಅನ್ನೋ ಒಂದು ದೊಡ್ಡ ನದಿ ಒಳಗೆ ಎಲ್ಲರೂ ಹರ್ಕೋತ ಹೊಂಟೀವಿ. ಅದು ಹೆಂಗೆ ತೊಗೊಂಡು ಹೊಂಟೋದು ಹಂಗೆ ಹೊಂಟೀವಿ. ಆದರೆ ಯಾವಾಗ ನಾಮ ಅನ್ನೋದು ಒಂದು ಹರಗೋಲ್ ಗಟ್ಟಿ ಹಿಡ್ಕೋತೀವಲ್ಲ, ಭಾಳ ತ್ರಾಸ ಇಲ್ದಂಗೆ ಆ ದಡ ಇನ್ನೊಂದು ದಡ ಮುಟ್ಟಿಬಿಡ್ತೀವಿ ಅಂಥೇಳಿ ಗುರುಗಳು ಹೇಳ್ತಾರೆ. ಇಲ್ಲೇ ಇನ್ನೊಂದು ಹೇಳ್ತಾರೆ, ಯಾಕೆ ವಿಕಲ್ಪ ಮಾಡ್ತೀರಪ್ಪ, ಯಾಕೆ ಸಂಶಯ ಮಾಡ್ತೀರಿ ಗುರುಗಳ ಮಾತೊಳಗೆ? ನಿಮಗೆ ಭಗವದ್ಗೀತೆ ಒಳಗೆ ಕೃಷ್ಣ ಹೇಳ್ತಾನೆ, ಆ ಮಾತಿನ ಮೇಲೆ ನಂಬಿಕೆ ಇಲ್ಲ. ಸಾಧು ಸಂತರು ಏನು ಹೇಳ್ತಾರೆ, ನಾಮ ತಗೋರಿ ಅಂತ ಹೇಳ್ತಾರೆ, ಆ ಮಾತಿನ ಮೇಲೆ ನಂಬಿಕೆ ಇಲ್ಲ. ನೀವು ನಾಮ ತಗೊಳಿಕ್ಕೆ ಮನಸ್ಸ ಮಾಡಂಗಿಲ್ಲ. ಹಂಗಿದ್ದಾಗ ಏನಾಗ್ತದೆ? ಪಾಪಿ ಜೀವನ ಆಗ್ತದೆ, ಪಾಪಿ ರೂಪಿ ಆಗಿಬಿಡ್ತೀರಿ ಅಂಥೇಳಿ ಇಲ್ಲೇ ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಹಂಗೆ ಒಂದು ನಮ್ಮ ಕಾಮನ್ ಲೈಫದ್ದು ಡೈಲಿ ಲೈಫ್ ಎಕ್ಸಾಂಪಲ್ಸ್ ನೋಡ್ಬೇಕಂದ್ರೆ, ಒಬ್ಬ ಮನುಷ್ಯಾಗ ಏನೋ ಪ್ರಾಬ್ಲಮ್ ಆಗ್ಯದ, ಡಾಕ್ಟ್ರ್ ಹತ್ರ ಹೋಗ್ತಾನೆ. ಎಲ್ಲದರೊಳಗೂ ಮನುಷ್ಯಾಗ ಸಂಶಯಾತ್ಮ ವಿನಶ್ಯತಿ ಹೇಳನಲ್ಲ ಕೃಷ್ಣ ಭಗವದ್ಗೀತೆ ಒಳಗೆ. ಹಂಗೆ ಅವಾಗ ಎಲ್ಲದಕ್ಕೂ ಸಂಶಯನ. ಅವ ಇದನ್ನು ಊಟ ತಿನ್ನಬೇಕು, ಹೌದಾ, ಇದು ತಿಂದರೆ ಏನಾಗ್ತದೆ, ಅದಾಗ್ತದೆ ಇಲ್ಲ. ಮೆಡಿಸಿನ್ಸ್ ಕೊಟ್ರೆ ಮೆಡಿಸಿನ್ಸ್ ವರ್ಕ್ ಆಗ್ತದೋ ಇಲ್ಲೋ, ಅದು ವರ್ಕ್ ಆಗಲಿಲ್ಲ ಅಂದ್ರೆ ಅದು ಹೆಂಗೆ ವರ್ಕ್ ಆಗ್ತದೆ, ಅದು ನನ್ನ ನಂಬಿಕಿಲ್ಲ ಅದು ವರ್ಕ್ ಆಗ್ತದೆ ಇಲ್ಲ ಅನ್ನೋದ್ರಾಗ. ಹೀಗೆಲ್ಲ ಅಂದ್ರೆ ಆ ಮನುಷ್ಯಾಗ ಆರಾಮ್ ಹೆಂಗೆ ಆಗಬೇಕು? ಹಂಗೆ ಗುರುಗಳು ಭಗವಂತ ನಮಗೆ ನಾಮ ತಗೋರಿ, ಈ ಸರಳಾಗಿ ಪಾರಾಗಿ ಬಂದುಬಿಡ್ರಿ ಸಾಗರದಿಂದ ಅಂತ ಹೇಳ್ತಾರೆ. ನಾವು ಡೌಟ್ ಮಾಡ್ಕೋತ ಕೂಡ್ತೀವಿ, ಹೆಂಗೆ ಪಾರಾಗಬೇಕು ಅಂಥೇಳಿ ಗುರುಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಇಲ್ಲಿ ನಾಮ ತಗೊಳ್ಳೋ ಅಂಥ ಬುದ್ಧಿನಾದರೂ ನನಗೆ ಭಗವಂತ ದಯಪಾಲಿಸ್ಲಿ ಅಂತ ಕೇಳ್ಕೊ ಮನಸ್ಸು ಅಂಥೇಳಿ ಇಲ್ಲಿ ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಜೈ ಜೈ ರಘುವೀರ ಸಮರ್ಥ.